ಕನ್ನಡರಿ ಬೋಧಿಸುತ್ತ ಜನರ ವೇದಾವಳಿಗೆ ಸಾಧು ನಿಜ ಗುಣಿಗೆ ಮಣಿಯುವೆನು, ಸಾಧು ನಿಜ ಗುಣಿಗೆ ಮಣಿಯುವೆನು. ನಿಜವನ್ನರಿಸುವ ಶ್ರೀ ನಿಜ ಗುಣಿಯ ಗ್ರಂಥವನ್ನು ನಿಜವಾಗಿ ಬೇಡಿ ನಿಜದೋರ್ಮನ ಪುರರಿಸುವ ಸುಜನರಿಗೆ ನಿತ್ಯ ನಮಿಸುವೆನು, ಸುಜನರಿಗೆ ನಿತ್ಯ ನಮಿಸುವೆನು. ಬದ್ಧ ಜೀವನಿಗೆಲ್ಲ ಅದ್ವೈತ ಬೋಧಾದಿ ಸುತ್ತರನ್ನಾಗಿ ಗೈರ ಶ್ರೀ ಜಡಿಸಿದ್ದ ಸಿದ್ಧಾರೂಢರಿಗೆ ನತನಕ್ಕೆ, ಸಿದ್ಧಾರೂಢರಿಗೆ ನತನಕ್ಕೆ. ಬಾಳ ಬಲವೇದಾಂತಕ್ಕೆ ಸರಿ ಬಾಳ ಗರ್ಜನೆ ಕೇಳುವ ತನಕ ಬಾಳ ಕೂಗುತ್ತಲೆಪ್ಪಲಿ ಶಾಸ್ತ್ರವೆಂಬುವನರಿಗಳು. ಬಾಳ ಶಕ್ತಿಯ ಶಿವಗರ್ಜನೆ ಬಾಳ ಕೇಳಿದ ಬಳಿಕ ಕೂಗವು ಬಾಳ ಕೇಳಲು ಬೇಕು ವೇದಾಂತೆಂಬ ಶಾಸ್ತ್ರವನ್ನು. ಬ್ರಹ್ಮಾನಂದಂ ಪರಮಸುಖದಂ ಕೇವಲಂ ಜ್ಞಾನಮೂರ್ತಿಂ ದ್ವಂದ್ವಾತೀತಂ ಗಗನಸದೃಶ್ಯಂ ತತ್ವಮಸ್ಯಾದಿಲಕ್ಷ್ಯಂ ಏಕಂ ನಿತ್ಯಂ ವಿಮಲಂ ಅಚಲಂ ಸರ್ವಧಿ ಸಾಕ್ಷೀಭೂತಂ ಭಾವಾತೀತಂ ತ್ರಿಗುಣರಹಿತಂ ಸದ್ಗುರುಂ ತಂ ನಮಾಮಿ. ಸಿದ್ಧ ಸದ್ಗುರುಪಾದಾಬ್ಜಂ ಜನನಿ ಜನಕಸ್ತತಃ ತತ್ವೋಪದೇಶಕರ್ತಾರಂ ನತ್ವಾ ಭಕ್ತಿಪುರಸ್ವರಂ. ಜಗದಾದಿ ಜಗದ್ಗುರು ಅದ್ವೈತ ಸಾರ್ವಭೌಮ ಮುಮುಕ್ಷುಗಳ ಕಾಮಧೇನು ಭಕ್ತರ ಕಲ್ಪವೃಕ್ಷ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳ ಶ್ರೀ ಪಾದ ಪದ್ಮಗಳಿಗೂ ಆರೂಢ ಜ್ಯೋತಿ ಶಿವಪುತ್ರ ಮಹಾಸ್ವಾಮಿಗಳ ಶ್ರೀ ಪಾದಗಳಿಗೂ ಶ್ರೋತ್ರಿಯ ಬ್ರಹ್ಮನಿಷ್ಠ ಬ್ರಹ್ಮಲೀನ ಸದ್ಗುರು ಬಸವಾನಂದರ ಚರಣ ಕಮಲಗಳಿಗೂ ಅನಂತ ದೀರ್ಘ ದಂಡ ಪ್ರಣಾಮಗಳನ್ನು ಸಮರ್ಪಿಸುತ್ತ ಸದ್ಗುರು ಸಿದ್ಧಲಿಂಗಪ್ಪ ತಾತ ಕಪಗಲ್ ಇವರನ್ನು ಮನದೋಳು ಪೂಜಿಸುತ್ತ ತಮ್ಮೆಲ್ಲರಿಗೂ ವಂದಿಸುತ್ತ ಈ ದಿನ ಶ್ರೀಮನ್ ನಿಜಗುಣ ಯೋಗಿಗಳು ರಚಿಸಿದಂಥ ಮನನಪರವಾದ ಪರಮಾರ್ಥ ಗೀತೆ ಎನ್ನುವ ಗ್ರಂಥದ ಪಂಚಮಗತಿ ಅಂದರೆ 5ನೇ ಸಂಧಿ ಇಂದಿನ ಆಧಾರದ ವಿಷಯವಾಗಿದ್ದು, ಈ ಗತಿಯಲ್ಲಿ ತನುವಿನ ಹವಣಂ ತಿಳಿಯುವಂತೆ ಅನುನಯದಿಂದ ಇಂತು ಪೇಳಿದನು ಒಲಿದು ಬಳಿಕ ಆ ತನುವಿನೋಳು ಭೂತ ವಿಕಾರ ವಿನಿತು ಅನಿತಮು ಈಗಲೇ ವರೆವೆ ಅರಿವಂತೆ ಇಳೆಯಳು ಅಂತ ಸೂತ್ರವನ್ನು ಇಟ್ಟರು. ಅಂದರೆ ಪೂರ್ವಗತಿಯಲ್ಲಿ ಹೇಳ್ತಾ ಬಂದರು, ಈಗ ಅದರೊಳಗೆ ಇರುವ ಪಂಚಭೂತಗಳ ವಿಕಾರವನ್ನು ಹೇಳಿ ಈ ಗತಿಯಲ್ಲಿ ಅಂಡಜ ಸ್ವೇದಜ ಉದ್ಭಿಜ ಜರಾಯುಜಾದಿ ಶರೀರಗಳ ಉತ್ಪತ್ತಿಯನ್ನು ಹಿಂದಿನ ಗತಿಯಲ್ಲಿ ಹೇಳಿ
ಈ ಶರೀರದ ಅಳತೆಯನ್ನು, ಶರೀರದಲ್ಲಿ ಇರುವ ಷಡ್ಭಾವ ವಿಕಾರವನ್ನು ಮತ್ತು ಪಂಚಕೋಶಗಳ ವಿಚಾರವನ್ನು ಪ್ರತಿಪಾದನೆ ಮಾಡಿದರು ಹಿಂದಿನ ಗತಿಯಲ್ಲಿ. ಈ 5ನೇ ಗತಿಯಲ್ಲಿ ಏನು ಹೇಳ್ತೀವಿ ಅಂದರೆ, ಇಂಥ ಶರೀರದೊಳಗೆ ಇರುವ ಪಂಚಭೂತಗಳ ವಿಕಾರ, ದೇಹ ವಿಕಾರ ಆಗೋದನ್ನು ಹೇಳಿದರು. ಈ ಪಂಚಭೂತಗಳು ಹೇಗೆ ವಿಕಾರ ಆಗ್ತಾವ? ಅಂತಃಕರಣ ಚತುಷ್ಟಯ, 4 ಅಧ್ಯಾಸಗಳ ವಿಚಾರ, ದೃಷ್ಟಿ, ಸೃಷ್ಟಿ, ಮನಸ್ಸಿನ ಸ್ವರೂಪದ, ಬುದ್ಧಿಯ ನಿಶ್ಚಯ ನಿರ್ಣಯದ ಎಲ್ಲ ವಿಕಾರಗಳನ್ನು ಈ ಗತಿಯಲ್ಲಿ ಪ್ರತಿಪಾದನೆ ಮಾಡಿ, ನಾನು ಅರಿವಂತೆ, ನಿಮಗೆ ತಿಳಿಯುವಂತೆ, ತಿಳಿಯುವ ಹಾಗೆ ನಿನಗೊಬ್ಬರಿಗೆಲ್ಲ ಜಗತ್ತಿನಲ್ಲಿ ಈ ಪರಮಾರ್ಥ ಗೀತೆ ಯಾರು ಗುರುಮುಖದಿಂದ ಕೇಳ್ತಾರೋ ಅವರೆಲ್ಲರಿಗೂ ನಾನು ಹೇಳುತ್ತೇನೆಂದರು. ಕೇಳುವವರಿಗೆ ಹೇಳ್ತಾನಂಗಾಯ್ತಲ್ಲ, ಕೇಳುವವನಿಗೆ ಹೇಳುವುದು. ಯಾಕಂದರೆ ಬ್ರಹ್ಮವಿದ್ಯೆ ಕೇಳಿದಾಗಲೇ ಹೇಳಬಾರದು ಅಂತ ಒಬ್ಬರು ಹೇಳಿದ್ರೆ, ಇನ್ನೊಬ್ಬರು ಕೇಳಿದಾಗಲೇ ಹೇಳಬೇಕು ಅಂತ ಮತ್ತೊಬ್ಬರು ಹೇಳಿದರು. ಎರಡೂ ಅರ್ಥ ಒಂದೇ. ಅವು ಶಬ್ದಗಳಲ್ಲಿ ಭೇದ ಕಂಡರೂ ಕೂಡ ಅರ್ಥ ಒಂದೇ ಆದ. ತಿಳಿಲಾರ್ದವನಿಗೆ ಹೇಳಿದ್ರೆ ಪ್ರಯೋಜನ ಅದ, ಅಂಥವನಿಗೆ ಹೇಳಬಾರ್ದು ಅಂತ. ಮುಂದೆ ಇದ್ದೂ ಹೇಳಬಾರ್ದು. ಯಾರಿಗೆ ಕೇಳಬೇಕು, ತಿಳಿಯಬೇಕು, ಕೇಳಿದ್ದನ್ನು ತಿಳಿಯುವಂಥ ಭಾವ ಯಾರಿಗೆ ಅದ, ಆವಾಗಲೇ ನಿನ್ನ ಕೆಲಸವನ್ನು ಬಿಟ್ಟಾದರೂ ಕೂಡ ಅಂಥ ಶಿಷ್ಯರಿಗೆ ಹೇಳಿ ಕಳಿಸ್ಬೇಕಂದ್ರೆ ಅವರು. ಯಾಕೆ ಅವನಿಗೆ ತಿಳಿತದಲ್ಲ, ತಿಳಿತದ. ತಿಳಿಯೋನು ಬಂದು ಕೇಳಕತ್ತೇನೆಂದರೆ ಅಂಥವನಿಗೆ ಹೇಳಲಾರ್ದ ತಿಳಿಲಾರ್ದವ್ರಿಗೆ ಯಾಕೆ ಹೇಳಿಕೆ ಅಂತ ಕುಂತು ಮೂರ್ಖ ಅಂತಾರೆ ಅವ್ರ ಮಹಾತ್ಮರು. ಹಾಗಾಗಿ ಇಲ್ಲಿ ಇಳೆಯ ಅಂಶವೇ ತನುರೂಪಾಗಿಹೆದು, ಜಲದ ಅಂಶವೇ ಆ ದ್ರವವಾಗಿಹೆದು, ದೇಹದ ಮಧ್ಯದೊಳು ಜ್ವಲಿಸುತ್ತಾ ಊಹಿಸಲು ಅನ್ನರಸವನ್ನೇ ಕೊಳ್ಳುತ್ತಾ, ಪಶುವಂ ತೃಷಯಂ ಮಿಗೆ ಪುಟ್ಟಿಸುತ್ತಾ, ವ್ಯಸನ ಆಲಸ್ಯಗಳನ್ನು ಆಗಿಸುತ್ತಾ, ಧಾತುಗಳೇಳಂ ಬಿಸಿ ಮಾಡುತ್ತಾ, ಆತನು ಅಂಚಲುವೆಂದೆನಿಸುತ್ತಾ, ಸಕಲ ಅವಯವಂ ದೀಪ್ತಿಯನ್ನೆಸಗಿ, ವಿಕರಿಸಿ ಶೋಷಣೆ ಗೈದುರೆ ಮಸಗಿ, ಇನಿತುಂ ಬಹುವಿಧವಾಗಿಯ ಕರ್ಮ, ತನ್ವಿನೋಳು ಹೌದು ಇಂತು ಅಗ್ನಿಯ ಧರ್ಮ. ಈ ಶರೀರದಲ್ಲಿ ಏನೇನು ಧರ್ಮಗಳಾವ, ಯಾವ್ಯಾವಗಳ ಧರ್ಮಗಳು ಏನು ಅನ್ನುವುದನ್ನು ಇಲ್ಲಿ ಹೇಳ್ತಾ, ಇಳೆಯ ಅಂಶವೇ ಈ ಶರೀರದಲ್ಲಿ ಭೂಮಿಯ ಭಾಗ ಅದ. ಅಂಶ ಅಂದ್ರೆ ಭಾಗ, ಭೂಮಿ ಇಲ್ಲ, ಭೂಮಿಯ ಅಂಶ ಅದ. ಅಂದ್ರೇನು? ಅದರ ಸಣ್ಣ ಭಾಗ ಅದಂತ. ಭೂಮಿನ ಶರೀರದಾಗಿದ್ದರೆ ಶರೀರ ಎಷ್ಟು ದೊಡ್ಡದಾಗ್ತಿತ್ತು. ಸಣ್ಣ ಅಂಶ ಕೂಡಿದ್ರೆ ಇಷ್ಟು ಗತಿ ಆಗ್ಯದ, ಇಷ್ಟು ಎತ್ತರ ಆಗ್ಯದ, ಇಷ್ಟು ದುಃಖಕ್ಕೆ ಕಾರಣ ಆಗ್ಯದ. ಎಲ್ಲ ಅಂಶಗಳು ನಮ್ಮ ಶರೀರ ತುಂಬಿದ್ರೆ ಇದು ದೇಹ ಆತಿದ್ದಿಲ್ಲ, ಪರ್ವತ ಆತಿದ್ದಿಲ್ಲ, ಇದು ಏನಾತಿತ್ತು ಅಂತ ದೇವರೇ ಬಲ್ಲ. ಅದಕ್ಕಾಗಿ ಭಗವಂತನ ಸೃಷ್ಟಿಕರ್ತನಿಗೆ ಗೊತ್ತದ ಹೆಂಗೆ ಮಾಡಬೇಕು, ಹೇಗೆ ಮಾಡಬೇಕು, ಎಷ್ಟು ಬೇಕು. ಆ ಭಾಗವೇ ತನುರೂಪವಾಗಿ ಇದು. ಮತ್ತೆ ಜಲದ ಅಂಶವೇ ಆ ದ್ರವವಾಗಿಹೆದು. ಅರ್ಥಾತ್ ಇದರಲ್ಲಿ ಶರೀರದಲ್ಲಿ ಭೂಮಿಯ ಅಂಶದ, ನೀರಿನ ಅಂಶದ ಮತ್ತು ಅಗ್ನಿಯ ಅಂಶದ, ವಾಯುವಿನ ಅಂಶದ ಮತ್ತು ಆಕಾಶದ ಅಂಶ ಭಾಗಗಳಾವ. ಈ ಭೂಮಿಯ ಭಾಗದಿಂದ ಶರೀರ ಆಯಿತು. ಅಂದರೆ ಶರೀರದಲ್ಲಿ ಇರುವಂಥ ಬಹಳ ಕಠಿಣವಾದ ಕೆಲವು ವಸ್ತುಗಳಾವಂತೆ ಹಿಂದೆ ಹೇಳಿರಲ್ಲ, ನರ, ರೋಮ ಅಂತ, ಎಲುಬು, ಇವೆಲ್ಲ
ಅಸ್ಥಿರ ರೋಮಾದಿ ಕಠಿಣ ಭಾಗಗಳೆಲ್ಲ ಪೃಥ್ವಿಯ ಅಂಶಗಳಂತೇಳಿರಿ. ನಮ್ಮಲ್ಲಿ ಎಲ್ಲಾದ್ರೂ ಭೂಮಿಯ ಅಂಶ ಅಂದರೆ ಶಾಸ್ತ್ರ ಕೇಳಿದ್ರು ಹೇಳಕ್ಕೆ ನೆನಪಿರಬೇಕು. ಕಠಿಣ ಅಂಶ ಅವಲ್ಲ. ಎಲ್ಲವೂ ಎಷ್ಟು ಕಠಿಣ ಆದಂದರೆ ಕಬ್ಬಿಣ ಕೂಡ ಅಷ್ಟು ಕಠಿಣ ಇಲ್ಲ ಅಂತ ಅನಿಸ್ತದೆ ವಿಚಾರ ಮಾಡಿದರೆ. ಇಷ್ಟು ದೇಹದಲ್ಲಿ 72,000 ನಾಡಿಗಳಿಂದ, ರಕ್ತ ಮಾಂಸ ಎಲುಬು ಚರ್ಮಗಳಿಂದ ಮತ್ತು ಉಳಿದ ಅನಂತ ಭಾಗಗಳಿಂದ ಕೂಡಿದವು. ಎಲ್ಲವೂ ಕೂಡ ಯಾರ ಆಶಯದಲ್ಲಿ ನಿಂತವ ದೇಹದಲ್ಲಿ ಅಂದರೆ ಎಲುವಿನ ಆಶಯದಲ್ಲಿ ನಿಂತವ. ಅಂದ್ರ ಹಾಕ್ತಾರಲ್ಲ, ಅಂದ್ರ ಹಾಕುವಾಗ ಕುಂಬಳಕಾಯಿ ಬಳ್ಳಿನ ಹಬ್ಬಿಸ್ತಾರ, ಸೌತೆಕಾಯಿ ಬಳ್ಳಿ, ಇನ್ನೊಂದು ಬಳ್ಳಿ ಭಾಳ ಬೆಳಿತಾವ. ಅವೆಲ್ಲ ಯಾವುದರ ಆಸೆಯ ಮೇಲೆ ನಿಂತದ ಅಂದರೆ ಕಂಬದ ಮೇಲೆ ನಿಂತದಿಲ್ಲ. ಕಂಬ ಹಾಕಿ ಮೇಲೆ ಕಟ್ಟಿಗೆ ಹಾಕಿ ಅದರ ಮೇಲೆ ನಿಂತವ. ಅವು ಇಲ್ಲದ್ರೆ ಮೇಲೆ ಇದ್ವೆಲ್ಲ ಕೆಳಗೆ ದುಬ್ಬಂತ ಬಿದ್ದೋತಾವ. ಶರೀರದಲ್ಲಿ ರಕ್ತ ಮಾಂಸ ಇವೇನು ಸಾಮಾನ್ಯ, ಅವನು 60 kg 70 kg 80 110 kg ಅವಿಲ್ಲ ತೂಕ. ಇಷ್ಟು ಭಾರ ಯಾವುದರ ಆಧಾರ ಮೇಲೆ ನಿಂತದಂದರೆ ಭೂಮಿಯ ಅಸ್ಥಿರೋಮಾದಿ ಎಲುಬುಗಳೇನಾವಲ್ಲ, ಎಲುಬುಗಳೇ ಅಂದ್ರೆ ಇದ್ದಂಗೆ ಅದರ ಮೇಲೆ ಇವು ಅದರ ಆಶ್ರಯದಲ್ಲಿ. ಇಷ್ಟು 70-80 kg ಇದ್ರೂ ಕೂಡ ಎಲುಬು ಬೆಂಡಾಗೋದಿಲ್ಲ ಅಂದರೆ ಬಗ್ಗದಲ್ಲಿ ನೋಡ್ರಿ, ಅಂದರೆ ಎಷ್ಟು ತಾಕತ್ತಾದಂತ. ಎಲುಬಿಗೆ ತಾಕತ್ತಾದ ಇಲ್ಲ. ಬೇರೆ ಯಾವುದನ್ನ ಒಂದು ಕಟ್ಟಿಗೆ ಅದು ಏನಾನ ಸ್ವಲ್ಪ ಭಾರ ಆದ್ರೆ ಪಟ್ ಅಂತ ಮುರಿದೋತಾವ. ಇಷ್ಟು ಅಲ್ಲದೆ ಮನುಷ್ಯ ತನ್ನ ಕೈಲಾದ ಮಟ್ಟಿಗೆ 70-80 kg ತೂಕವನ್ನು ಹೊರ್ತಾನೆ. ಅಂದರೆ ತಂದೊಂದು 80 kg, ಅದೊಂದು 80 kg, 160 kg ಆಯಿತು. ಆ 160 kg ಭಾರವನ್ನು ಹೊರ್ತದಂದರೆ ಭೂಮಿಗೆ ಶಕ್ತಿ ಆದಿಲ್ಲ. ಭೂಮಿಗೆ ಪರ್ವತವನ್ನು ಹೊರುವ ಶಕ್ತಿ ಆದ. ಪರ್ವತ ಹೊರ್ತದಂದರೆ ಉಳಿದು ಲೆಕ್ಕಿಲ್ಲ ಅಂತ. ಭೂಮಿಯನ್ನು ಬೆಂಡಾಗ್ಯದ, ಭೂಮಿಗೆ ಏನಾಗಿಲ್ಲ. ಅದರಂತೆ ದೇಹ ರಚನೆ ಭಗವಂತ ಧರೆಯ ಅಂಶ. ಈ ಭೂಮಿಯ ಸಣ್ಣ ಭಾಗ ಏನದ, ಮೊನ್ನೆ ನಾವು ಸಿದ್ಧಾರೂಢ ಮಠ ಮಲ್ಲಾಪುರದಲ್ಲಿ ಸಿದ್ಧಾರೂಢ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಾಗ, ಅನ್ನಪೂರ್ಣೇಶ್ವರಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡುವಾಗ ಎಷ್ಟೆಷ್ಟು ಕಷ್ಟಪಟ್ಟು ಎಷ್ಟು ಮಂದಿ ಎತ್ತಿ ಆ ಗದ್ದೆ ಮೇಲೆ ಇಟ್ಟರಂತ ನಿಮಗೆಲ್ಲ ಗೊತ್ತಿದೆ, ಹೌದಿಲ್ಲ? ಅಂದಾಗ ಅಷ್ಟು kg ತೂಕವನ್ನು ಬರೀ ಎಲುವೆ ಒಂದೇ ಹೊರ್ತದಂದರೆ ಎಲುಬಿನಲ್ಲಿ ಎಷ್ಟು ತಾಕತ್ತಾದಂತ. 4-8 ಮನುಷ್ಯರಲ್ಲಿ ಇರಲಾರದಂಥ ತಾಕತ್ತು ಬರೀ ಎಲುಬಿನಲ್ಲಿ ಅದ ನೋಡ್ರಿ. ಕೈ ಒಳಗೆ ಬೆರಳಿನೊಳಗೆ ಎಲುಬು ಎಷ್ಟು ದೊಡ್ಡದಾದ, ಇದು ಭಾಳ ಚಿಕ್ಕದಾದ. ಆ ಚಿಕ್ಕ ಬೆರಳಿನ ಅಂಗೈಯಿಂದ ಮುಂಗೈಯವರೆಗೂ ರೆಟ್ಟೆಯಲ್ಲಿರುವಂಥ ಆ ಎಲುಬಿನ ಶಕ್ತಿಯಿಂದ 80 kg ಅದೇನು ಎತ್ತರಲ್ಲ ಕಲ್ಲು, ಸಂಕ್ರಾಣಿ ಕಲ್ಲನ್ನು ಎತ್ತಿ ಹಾಕ್ತಾವ ನೋಡು. ಎಲುಬು ಎಷ್ಟಾದ, ತಾಕತ್ತು ಅಷ್ಟಾದಂತ. ಹೀಗೆ ಜಲದ ಅಂಶವೇ ದ್ರವವಾಗಿರುವುದು, ಅಂದರೆ ನೀರಿನ ಅಂಶವೇ ಅದು ದ್ರವವಾಗಿ ದೇಹದಲ್ಲಿರುವ ರೇತೋ ರಕ್ತಾದಿಗಳೆಲ್ಲ ಜಲದ ಅಂಶ. ರೇತೋ ರಕ್ತ ಇವೆಲ್ಲ ಜಲದ ಅಂಶ. ಜಲ ಅಂದರೆ ಹರಿತದಿಲ್ಲ, ಅದು ಗಟ್ಟಿ ಇರಂಗಿಲ್ಲ, ದ್ರವ ಇರೋದಕ್ಕೆ. ದ್ರವ ರೂಪ ಅಂದ್ರೇನು, ನೀರಾಗಿ ಹರಿತದಂದ್ರೆ ಅದಕ್ಕೆ ದ್ರವ ಅಂತಾರೆ. ನಮ್ಮ ದೇಹದಾಗ ರಕ್ತ, ಈ ಮೂತ್ರ ಇವೆಲ್ಲ ಹರಿತಾವಿಲ್ಲ. ಇದರ ಯಾರ ಅಂಶ ಅಂದರೆ ಪಂಚಭೂತಗಳ ಯಾವ ಜಲದ ಅಂಶದ ಒಂದು ಭಾಗದಿಂದ ಈ ಕೆಲಸ ನಡೀತದೆ ನೋಡ್ರಿ, ಬರೀ ಜಲದ ಅಂಶ. ಹಾಗಾಗಿ ಮತ್ತೆ ಪ್ರಕಾಶಮಾನವಾಗಿದ್ದು, ಪ್ರಕಾಶ ಅಂದರೆ ಬೆಳಕಿನ ಸ್ವರೂಪ ಆಗಿದ್ದು,
ನಮಗೆ ಊಟ ಮಾಡಿದ ಅನ್ನವನ್ನು ಪಚನ ಮಾಡುವ ಸಾರವನ್ನು ಗ್ರಹಿಸುತ್ತದೆ ಮತ್ತು ಹಸಿವೆ ನೀಡಿಕೆಗಳನ್ನು ವಿಶೇಷವಾಗಿ ಹುಟ್ಟಿಸುವುದು. ಅಷ್ಟೇ ಅಲ್ಲ, ಸ್ತ್ರೀ ಸಂಘ ವ್ಯಸನಗಳನ್ನು ಕೂಡಿಕೊಂಡು ಮಾಡುವ ಕೆಲಸವನ್ನು ಆಲಸ್ಯಭಾವದಿಂದ ನಾಳೆ ಮಾಡೋಣ ಅನ್ನುವಂಥ ಆಲಸ್ಯತನ ಉಂಟು ಮಾಡುವುದೆಲ್ಲ ಇದು ರಕ್ತ, ಮಾಂಸ, ಮೇಧಸ್ಸು, ನಾಡಿ ಮೊದಲಾದವುಗಳ ಧಾತುಗಳನ್ನು ಬೆಚ್ಚಗೆ ಮಾಡುತ್ತಾ ಶರೀರವನ್ನು ಕಾಂತೀಯಮಯವಾಗಿ ಮಾಡುತ್ತದೆ ಮತ್ತು ನೇತ್ರ, ಸ್ತೋತ್ರಾದಿ ಇಂದ್ರಿಯಗಳಿಗೆ ಪ್ರಕಾಶವನ್ನು ಉಂಟು ಮಾಡುವುದು. ವಿಚಾರ ಮಾಡಿ ನೋಡಿದರೆ ಇವೆಲ್ಲ ಅಗ್ನಿಯ ಧರ್ಮಗಳು, ಬೆಂಕಿ ಧರ್ಮ. ಇದ್ರ ಕೆಲಸ ಬಹಳ ಅವ. ಅಗ್ನಿ ತತ್ವದ ಕೆಲಸ ದೇಹದಲ್ಲಿ ಬಹಳ ಅದ. ಯಾಕಂದರೆ ಬಹಳ ಕಡೆ ಈ ಕೆಲಸ ಮಾಡ್ಬೇಕಿದು, ಒಂದೆರಡು ಕೆಲಸ ಅಲ್ಲ. ಏನು ಕೆಲಸ ಮಾಡ್ತಾಯಿದ್ರಿ ಅಂದರೆ, ಅಗ್ನಿ ತತ್ವ ದೇಹದಲ್ಲಿ ಕಡಿಮೆ ಆಯ್ತಂದರೆ ಊಟ ಮಾಡಿದ ಅನ್ನವನ್ನು ಪಚನ ಮಾಡುವ ಶಕ್ತಿ ಹೋಗ್ತದೆ. ಇಲ್ಲರಿ ನಮಗೆ ಊಟ ಮಾಡಿದ ಅನ್ನ ಪಚನ ಆಗವಲ್ತು. ಪಚನ ಆಗದೆ ಇರಲಿಕ್ಕೆ ಕಾರಣ ಯಾವುದಂದರೆ ಅಗ್ನಿ ತತ್ವ ನಿನ್ನಲ್ಲಿ ಕಡಿಮೆ ಆದಂತ ತಿಳ್ಕೊ. ಅಗ್ನಿ ತತ್ವ ಕಡಿಮೆ ಅದ. ಅಗ್ನಿ ತತ್ವದಲ್ಲಿ ಎಷ್ಟು ಕೆಲಸ ಅದಂದರೆ, ಸ್ಥೂಲವಾದ ಅಗ್ನಿದ ಕೆಲಸನ ಬೇರೆ, ಸೂಕ್ಷ್ಮ ಅಗ್ನಿಯ ಕೆಲಸವೇ ಬೇರೆ. ಸ್ಥೂಲವಾದ ಅಗ್ನಿಯಲ್ಲಿ ಗಟ್ಟಿಯಾದಂಥ ಕಾಳುಗಳನ್ನು ಬೇಯಿಸಿದಾಗ ಅವು ಮೆತ್ತಗಾಗ್ತಾವೆ. ಅದಕ್ಕೆ ಬೆಂಕಿ ಹಚ್ಚೆ ನಾವು ಸುಡ್ತೀವಿಲ್ಲ, ಗಡಿಗೆ ಹಾಕಿ. ಗಡಿಗೆಯಲ್ಲಿ ಹಾಕಿದಾಗ ಘನವಾದ ಕಠಿಣವಾದ ಕಾಳುಗಳು ಮೃದುವಾಗ್ತಾವೆ. ಯಾವುದರ ಶಕ್ತಿ? ಅಗ್ನಿಶಕ್ತಿ. ಆ ಬೆಂಕಿ ಇಲ್ಲದೆ ಅದನ್ನು ಮೆತ್ತಗೆ ಮಾಡೋಕ್ಕೆ ಸಾಧ್ಯ ಅದೇನು? ಇಲ್ಲ. ಅಂದರೆ ಅಗ್ನಿ ತತ್ವದಿಂದನೇ ಅವು ಮೃದುವಾಗ್ತಾವೆ. ಸೂಕ್ಷ್ಮವಾಗಿರ್ತಕ್ಕಂಥ ದೇಹದಲ್ಲಿ ಅಗ್ನಿಯ ತತ್ವ ಎಷ್ಟು ಕೆಲಸ ಮಾಡ್ತಂದರೆ, ಬೆಂಕಿಯಲ್ಲಿ ಕುದಿಸಿದಾಗ ಮೃದುವಾಗುವಂಥ ಕಠಿಣವಾದ ಕಾಳುಗಳನ್ನು ಅಚಾನಕ್ಕಾಗಿ ಕೆಲವು ಸಲ ಸಣ್ಣ ಸಣ್ಣ ಮಕ್ಕಳು ಕೂಡ ಬಾಯಲ್ಲಿ ಹಾಕೊಂಡ್ಬಿಡ್ತಾವೆ. ಕಾಳು ಗೊತ್ತಿಲ್ಲ ಅವಕ್ಕೆ. ದೊಡ್ಡವ್ರಿಗೂ ಹೋಗ್ತಾವೆ, ಇಲ್ಲಂತಲ್ಲ. ದೊಡ್ಡವ್ರಿಗೆ ಹೋದಾಗ ದೇಹ ದೊಡ್ಡದಾಗಿರ್ತದೆ, ಅಲ್ಲಿ ಅಗ್ನಿ ತತ್ವ ಕೂಡ ಬಲ ಆಗಿರ್ತದೆ, ಅವನಲ್ಲಿ ಪಚನ ಮಾಡುವಂಥ ಶಕ್ತಿ ಆದ, ಅವನಿಗೇನು ವ್ಯತ್ಯಾಸ ಆಗೋದಿಲ್ಲ. ಚಿಕ್ಕ ಮಕ್ಕಳ ಹೊಟ್ಟೆಯಲ್ಲಿ ಹೋದಾಗ ದೇಹ ಸಣ್ಣದಾದ, ಒಲೆ ಸಣ್ಣದಾದ, ಬೆಂಕಿ ದೊಡ್ಡದಾದ ಚಕಾತದೇನು? ಚಿಕ್ಕ ಒಲೆಯಲ್ಲಿ ಆ ಕಠಿಣವಾದ ಕಾಳು ಬೆಂಕಿಯಲ್ಲಿ ಹಾಕಿ ಗಡಿಗೆಯಲ್ಲಿ ಕುದಿಸಿದ 2 ತಾಸಿನ ಮೆತ್ತಗಾಗೋದು. ಆ ಶಿಶುವಿನ ದೇಹದಲ್ಲಿ ಹೋದಾಗ ಅದು ಕೂಡ ಮೃದು ಆಗ್ತದೆ, ಮೆತ್ತಗಾಗ್ತದಿಲ್ಲ. ಕಾಳು ಮೆತ್ತಗಾಗಿ ಅರ್ಧ ಆಗಿ ಬೇರೆಯಲ್ಲಿ ಮತ್ತು ಉಳಿದ ಭಾಗ ಬರ್ತದೆ. ಅಂದರೆ ಬೆಂಕಿ ತತ್ವದ ಭಾಗದ ಅಂಶದಲ್ಲಿ ಎಷ್ಟು ಶಕ್ತಿ ಆದಂತ ನೀವೇ ವಿಚಾರ ಮಾಡ್ರಿ. ಇದು ಪಚನ ಮಾಡೋದು ಒಂದು. ಇನ್ನೊಂದು, ನನಗೆ ಹಸಿವಿನ ಆಗೋಲ್ತ್ರಿ, ಭಾಳ ದಿನ ಆಯಿತು ಅಂದರೆ ನಿನ್ನಲ್ಲಿ ಅಗ್ನಿ ತತ್ವ ಕಡಿಮೆ ಆದಂತನೂ ತಿಳ್ಕೊಬೇಕು. ಹಸಿವಾಗಲಿಲ್ಲ ಅಂದರೆ ಅಗ್ನಿ ತತ್ವ ಕಡಿಮೆ ಆಗ್ಯದಂತ. ಮತ್ತು ಗೃಹಸ್ಥರಿಗೆ ಗೊತ್ತು, ಇದು ಸ್ತ್ರೀ ಸಂಘ ಅಂತ ಕಾಮೋತ್ಪತ್ತಿಗೆ ಕಾರಣನೂ ಕೂಡ ಈ ಅಗ್ನಿ ತತ್ವನೇ. ಇದು ಇಲ್ಲಂದರೆ ಅದು ನಡೆಯಂಗಿಲ್ಲ. ಯಾಕಂದರೆ ವೃದ್ಧಶ್ಯ ತರುಣ ವಿಷಯ ಅಂತ ಬರ್ದಾರೆ. ಯಾವ ಈ ಒಂದು ಯೌವನ ಅವಸ್ಥೆಯಲ್ಲಿ ಯಾವ ತರುಣಿಯರ ಸಂಘದಿಂದ ಸುಖವನ್ನು ಪಡಬೇಕಂತ ಹಾತೊರೆದು ಜೀವನದ ಅರ್ಧ ಭಾಗವನ್ನೇ ಕಳ್ಕೊಂಡಂಥ ವ್ಯಕ್ತಿಗಳೇ ಬಹಳ ಮಂದಿ ಯಾರು. ಅರ್ಧ ಭಾಗ ಅದಕ್ಕೆ ಹೋಗ್ಯದ. ಅಂಥ ವ್ಯಸನಗಳಲ್ಲಿ ಕಾಲವನ್ನು ಕಳೆದವನು
ಮುಪ್ಪಾವಸೆಯಲ್ಲಿ ತಾನು ಇಚ್ಛಿಸದೆ ಆಪೇಕ್ಷವನ್ನು ಪಡದೆ ಆ ತರುಣಿ ತನ್ನ ಸಮೀಪ ಬಂದರೆ ಆ ವೃದ್ಧನಿಗೆ ಬೆಂಕಿ ಬಿದ್ದಂಗೆ ಆಗ್ತದೆ. ಮೊದಲು ಸ್ತ್ರೀಯರನ್ನ ಕಂಡ್ರೆ ಆ ಸಂಘಕ್ಕಾಗಿ ಎಷ್ಟು ಆತುರ್ತಿದ್ದಿ, ಈಗ ನೀನು ಪ್ರೀತಿಯನ್ನು ಮಾಡು ಅಂದರೆ ಅವನಲ್ಲಿ ಆ ಪ್ರೀತಿಯನ್ನು ಮಾಡಲಿಕ್ಕೆ ಬೇಕಾದಂಥ ಅಗ್ನಿತತ್ವದ ಅಂಶ ವೃದ್ಧನಲ್ಲಿ ಕಡಿಮೆ ಆಗಿರ್ತದೆ. ಅದಕ್ಕೆ ಯಾವುದು ಸಿಹಿಯಾಗಿ ಮೊದಲು ಕಂಡಿತ್ತು ಯೌವನ ಕಾಲದಲ್ಲಿ, ಈಗ ಮುಪ್ಪಿನಲ್ಲಿ ಅದೇ ವಸ್ತು ವಿಷ ಆಗ್ತದಿಲ್ಲ. ಇದು ದೇಹದ ರಚನೆಯಲ್ಲಿ ಇರ್ತಕ್ಕಂಥ ಧರ್ಮಗಳಿವು, ವ್ಯಕ್ತಿಯ ಧರ್ಮಗಳಲ್ಲ. ದೇಹದಲ್ಲಿರುವಂಥ ಭೂತ ವಿಕಾರಗಳ ಧರ್ಮನೇ ವಿನ ನಿನವಲ್ಲ. ಮತ್ತು ಇದು ಇನ್ನೊಂದು ಮುಖ್ಯವಾದ ಕೆಲಸ ಏನು ಮಾಡ್ತದೆ ಅಗ್ನಿತತ್ವ ಅಂದರೆ, 7 ಧಾತುಗಳು, ಸಪ್ತಧಾತು ಸಮಂಪಿಂಡ ಅಂತ ಬರೋದಲ್ಲ, ಇವೆಲ್ಲ ಧಾತುಗಳು ಬಿಸಿಯಾಗಿದ್ದಾಗ ಮಾತ್ರ ಅವು ಕೆಲಸ ಮಾಡ್ತಾವೆ. ಇವನ ಅಗ್ನಿತತ್ವ ಕಡಿಮಿತ್ತಂದರೆ ಧಾತುಗಳಲ್ಲಿ ವ್ಯತ್ಯಾಸ ಆಗ್ತದೆ. ಯಾವಾಗ ಧಾತುಗಳಲ್ಲಿ ವ್ಯತ್ಯಾಸ ಆದರೆ ಆ ಧಾತುಗಳಿಂದ ವಾತ ಪಿತ್ತ ಕಫ ಅನ್ನುವಂಥದ್ದು ಸಮತ್ವವನ್ನು ಕಳ್ಕೊಂಡಾಗ ದೇಹದಲ್ಲಿ ಅನೇಕ ರೋಗಕ್ಕೆ ಕಾರಣ ಆಗ್ತದೆ. ನೋಡ್ರಿ, ನಾವು ಯಾಕೆ ರೋಗ ಬಂತು ತತ್ವಗಳ ವ್ಯತ್ಯಾಸದಿಂದ ಬರ್ತಾವೆ ಹೋಗ್ತಾವೆ, ಇವು ಗೊತ್ತಿಲ್ಲ ನಮಗೆ. ಹಾಗಾಗಿ ಮತ್ತು ನೇತ್ರ ಶ್ರೋತ್ರಾದಿ ಇಂದ್ರಿಯಗಳಿಗೆ, ನಮ್ಮ ದೇಹದಲ್ಲಿರುವಂಥ ನೇತ್ರ ಶ್ರೋತ್ರಾದಿ ಅಂದರೆ ಯಾವ ಜ್ಞಾನೇಂದ್ರಿಯಗಳಿಗೆ ಮತ್ತು ಕರ್ಮೇಂದ್ರಿಯಗಳಿಗೂ ಪ್ರಕಾಶವನ್ನು ಉಂಟು ಮಾಡುತ್ತದೆ. ಇದು ತೀಕ್ಷ್ಣ ಶಕ್ತಿಯನ್ನು ಹೊಂದಿ ನಮ್ಮ ಕಣ್ಣು ಕಾಣುತ್ತವಂದ್ರೆ ಅದಕ್ಕೆ ಮಲ್ಲೆ ಹೇಳ್ಯಾರಲ್ಲ, ನೇತ್ರ ಅಗ್ನಿ ತತ್ವದ ಅರ್ಧ ಭಾಗವೇ ನೇತ್ರ ಅಂತ. ಅರ್ಧ ಭಾಗ ಶಕ್ತಿ ಅದಕ್ಕೆ ಎಂಥ ಒಂದು ಲೈಟನ್ನು ಹಾಕ್ರಿ, ಎಂಥದ್ದನ್ನು ಹಾಕ್ರಿ. ಒಂದು ಪಂಚಾಯತ್ ಬೆಳಗ್ಬೋದು, ಒಂದು ಊರು ಬೆಳಗ್ಬೋದು, ಒಂದು ಮನೆ ಬೆಳಗ್ಬೋದು. ಆಕಾಶವನ್ನೇ ಬೆಳಗ್ತದಂದರೆ ಆಕಾಶದ ನಕ್ಷತ್ರ ನೋಡ್ತಿರ್ಲಿವು, ಮತ್ತು ನಿಮ್ಮ ಕಣ್ಣಿನಲ್ಲಿ ಅಷ್ಟು ಬೆಳಕಾದಂಥ ಅರ್ಥ ಆಯ್ತೋ ಇಲ್ಲ. ಈ ಶಕ್ತಿ ಯಾವುದು ಅಂದರೆ ಇದು ಅಗ್ನಿತತ್ವದ ಅರ್ಧ ಭಾಗ ನಮ್ಮ ನೇತ್ರದಲ್ಲಿ ಇರುವ ಕಾರಣ ಆ ಶಕ್ತಿ 1 ಲಕ್ಷ ಅಲ್ಲ, 2 ಲಕ್ಷ ಅಲ್ಲ, 3 ಲಕ್ಷ ಯೋಜನೆ ಪ್ರಮಾಣ ದೂರ ಅದ ನಕ್ಷತ್ರಗಳು, ಇಲ್ಲೇ ಇಲ್ಲ. ಅಂಥ ನಕ್ಷತ್ರಗಳನ್ನು ನಾವು ನೋಡ್ತೀವಿ ಅಂದರೆ ಎಂಥ ಪ್ರಕಾಶ ಅದ. ಇದು ಯಾವ ಲೈಟಿಗೆ ಅದ, ಯಾವ ಕಾರಿಗೆ ಅದ, ಯಾವ ರೈಲಿಗೆಲ್ಲ, ಯಾವ ವಿಮಾನಕ್ಕೆ ಇಷ್ಟು ಬೆಳಕಿಲ್ಲ. ಸೂರ್ಯನಿಗೆ ಎಷ್ಟು ಬೆಳಕಾದಿಲ್ಲ ಅಂತೀನಿ, ಅಷ್ಟು ಬೆಳಕಾದ. ಹಾಗೆ ಮತ್ತೆ ಏನು ಮಾಡ್ತದಂದರೆ, ತೀಕ್ಷ್ಣವಾಯಿತು ಅಂದರೆ ಶರೀರವನ್ನು ವಿಕಾರ ಮಾಡ್ತದ. ಅಂದ್ರೇನು? ಕಡಿಮೆ ಆಯಿತು ಅಂದರೆ ಇದನ್ನು ಒಣಗಿಸಿ ಬಿಡುತ್ತದೆ. ಕಟ್ಟಿಗೆ ಅಗ್ನಿ ತೀಕ್ಷ್ಣ ಆದಾಗ ಕಟ್ಟಿಗೆಯನ್ನು ಏನು ಮಾಡ್ತದ? ಬೂದಿ ಮಾಡ್ತದ. ಬೂದಿನೇ ಮಾಡಿಬಿಡ್ತದಿಲ್ಲ ಅದು. ಮತ್ತು ಸ್ವಲ್ಪ ಇತ್ತಂದರೆ ಇದ್ದಿಲೆ ಮಾಡ್ತದೆ. ಇದ್ದಿಲೇನು ಮಾಡಿದಿಲ್ಲ, ಬೆಂಕಿಯಾಗ ಸುಟ್ಟದ, ಅದನ್ನ ಇಡ್ಲಿ ಆಗ್ಯಾವ. ಅವೇ ಕಡೆಗೆ ಬೆಂಕಿಯಲ್ಲಿ ಸುಟ್ಟಾವ, ಇವು ಬೂದಿ ಆಗ್ಯಾವ. ಒಂದೇ ಬೆಂಕಿ ಹೆಂಗೆ ಮಾಡ್ತು ಅಂದರೆ ಅದರ ಪಟುತ್ವ ಮಂದತ್ವದಿಂದ ಹೆಚ್ಚು ಕಡಿಮೆ ಆಗ್ತದೆ. ಒಣಗಿಸಿ ಈ ಅನೇಕ ಪ್ರಕಾರದ ಕಾರ್ಯಗಳನ್ನು ಮಾಡುವಂಥದ್ದು ನಮ್ಮ ಶರೀರದಲ್ಲಿ ಇರುವಂಥ ಅಗ್ನಿಯ ಧರ್ಮಗಳೇ ಆಗಿವೆ ವಿನಃ ಆತ್ಮನ ಧರ್ಮಗಳು ಅಲ್ಲ. ಆತ್ಮನ ಧರ್ಮನು ಯಾವ ಭೂಮಿಯ ಅಂಶದಿಂದ ಆಗ್ತಕ್ಕಂಥವು ಭೂಮಿಯ ಧರ್ಮವಿನ ಆತ್ಮನ ಧರ್ಮ ಅಲ್ಲ.
ಜಲದ ಅಂಶದಿಂದ ಆಗುವಂಥದ್ದು ಜಲದ ಅಂಶಗಳಿವಿನ ಆತ್ಮನ ಅಂಶ ಅಲ್ಲ ಅಂತ. ಇದು ಕೂಡ ಅಗ್ನಿಯ ಧರ್ಮವಿನ ಆತ್ಮನ ಧರ್ಮ ಅಲ್ಲ. ಹೀಗೆ ಇನ್ನು 3 ಹೋದ ಮೇಲೆ 2 ಉಳ್ಕೊಂಡವಲ್ಲ, ಆಕಾಶ ಧರ್ಮ, ವಾಯು ಧರ್ಮ. ಈಗ ವಾಯು ಧರ್ಮದಲ್ಲಿ ಏನಾಯಿತು ಅಂದರೆ, ಕಾಲಾಧೀನದೊಳು ಉಸಿರಿಕ್ಕುತ್ತ ಮೇಲೆ ಮಲಾದಿಕವಂ ತ್ಯಜಿಸುತ್ತ ಅನ್ನ ರಸವನುಡಲೊಳು ಪೀರುತ್ತ ಇನ್ನುದ್ಘಾರಾಧಿಕಮಾಗಿಸುತ್ತ ಸೀನುಂ ಕೆಮ್ಮುಗಳಂ ತೋರುತ್ತ ತಾನು ಆಗಳ ಉಳಿಕೆಗಂ ಮಾಡುತ್ತ ತವೆತನು ಶಿಖಿಯಂ ಪಟು ಮಾಡುತ್ತ ಇವೇ ಆಟವೇ ಎಡೆಬಿಡದೆ ಆಡುತ್ತ ಕರ್ಣ ಸಮೂಹವನ್ನೇ ಚರಿಸುತ್ತ ಪರಿಪರಿಯೊಳು ಶಬ್ದಂ ಗೈಯುತ್ತ ಮರೆವು ಒಡಲೊಳು ಇಂತಿರಲು ಅನಿಲ ಧರ್ಮ ತೆರವು ಗೊಡುವುದು ಆಕಾಶದ ಧರ್ಮ. ಇದರಲ್ಲಿ 2 ಹೇಳ್ತಾರೆ, ಅಲ್ಲಿ 3 ಹೇಳಿದ್ರು, ಇಲ್ಲಿ 2 ಹೇಳ್ತಾರೆ. ಕಾಲಾಧೀನದಳು ಅಂದರು. ಕಾಲಾಧೀನ ಅಂದರೆ ಕಾಲಕ್ಕೆ ಅನುಗುಣವಾಗಿ. ಇದು ಏನು ಮಾಡ್ತದ ಅಂದರೆ ಉಸುರಿಕ್ಕುತ್ತ ಉಸುರನ್ನು ಬಿಡ್ತದೆ ನೋಡ್ರಿ. ಇದು ಕುಂಬಾರನ ತಿದಿಯಲ್ಲಿ ತಿದಿ ಊದಿದಾಗ ಅಲ್ಲಿ ಗಾಳಿ ಬಂದು ಮುಂದೆ ಇರತಕ್ಕಂಥ ಇದ್ದಲಿಯಲ್ಲಿ ಪ್ರಕಾಶ ಆಗ್ತಾವಿಲ್ಲ. ಆ ತಿದಿ ಹೆಂಗೆ ಊದ್ತಾನ ಹಂಗಂಗೆ ಬದಲಾವಣೆ ಆಗ್ತದೆ. ಇಲ್ಲಿ ಜಾಸ್ತಿ ಊದಿದ ಅಂದರೆ ಇಲ್ಲಿ ಹೆಚ್ಚಿಗೆ ಬೆಂಕಿ ಆಗ್ತದೆ, ಕಡಿಮೆ ಊದಿದ ಕಡಿಮೆ ಆಗ್ತದೆ. ಅದಕ್ಕೆ ಇದು ಕಾಲಕ್ಕೆ ಅನುಗುಣವಾಗಿ ಶ್ವಾಸ ಉಚ್ಛ್ವಾಸ ಮಾಡುತ್ತಾ, ಇದು ಕೆಲಸ ಏನು? ಶ್ವಾಸ ಉಚ್ಛ್ವಾಸ, ಉಸಿರು ತಗೊಳ್ಳೋದು ಮತ್ತು ಬಿಡೋದು, ಒಳಗ ಮತ್ತು ಹೊರಗೆ ಏನು ಮಾಡ್ತದಂದರೆ ತಿರುಗಿ ಅಷ್ಟೇ ಅಲ್ಲದೆ ಕೆಳಗಡೆ ಹೋಗಿ ಮಲಾದಿಕ ಮಲಮೂತ್ರಾದಿಗಳನ್ನು ತ್ಯಜಿಸುವುದನ್ನು ಬಿಡುತ್ತದಿಲ್ಲ. ಮಲಮೂತ್ರಾದಿಗಳು ಬಿಡಬೇಕಾದಾಗ ವಾಯುವಿನ ಪಟುತ್ವ ಇದ್ದರೆ ಅದು ಭೇದಿ ಸುಗಮವಾಗಿ ನಡೀತದೆ. ಇದ್ದಿಲ್ಲ ಅಂದರೆ ಭಾಳ ಕಷ್ಟ ಆಗ್ತದೆ. ಎಲ್ಲ ಅನುಭವ ಇರ್ತದೆ. ಗಾಳಿ ಒತ್ತಡ ಹೆಚ್ಚಾಕಿದಂಗೆಲ್ಲ ಅದು ಕೆಳಮುಖವಾಗಿ, ಇದು ಪ್ರಾಣವಾಯು ಮೇಲ್ಮುಖವಾಗಿ, ಮೇಲೆಲ್ಲ ಕೆಲಸ ಮೂಗಿನೆಲ್ಲ ಆದಿಲ್ಲ, ಅದು ಕೆಳಗಿಂದೆಲ್ಲ ಅದ ಗುದಗ್ಗುಯ ಸ್ಥಾನಲ್ಲ ಅದು ಇದ್ದು ಒಡಲುಳು ಮತ್ತೆ ಶರೀರದಲ್ಲಿ ಅನ್ನದ ಸಾರವನ್ನು ಪೀರುತ್ತ, ಅನ್ನದ ಸಾರ ಅನ್ನದ ರಸವನ್ನು ಹೀರ್ತದದು. ಮತ್ತು ಶರೀರದ ತುಂಬ ಇದ್ದು ವ್ಯಾನವಾಯುವಾಗಿ ಶರೀರ ತುಂಬ ಇಂಥಲ್ಲಿಲ್ಲ ಅನ್ನಂಗಿಲ್ಲ. ಇದಕ್ಕೆ ಉದಾನವಾಯು, ಸೀನು ಕೆಮ್ಮುಗಳನ್ನು ಉಂಟು ಮಾಡುವುದು ನಾಗವಾಯು, ಆಕಳಿಕೆಯನ್ನು ಉಂಟು ಮಾಡುವುದು ದೇವದತ್ತವಾಯು, ಎವೆಯಾಟವನ್ನು ಮಾಡುವುದು ಕೂರ್ಮವಾಯು, ನಾಗಾದಿಗಳೇ ಕರ್ಮೇಂದ್ರಿಯಗಳನ್ನು, ಪ್ರಾಣಾದಿಗಳೇ ಜ್ಞಾನೇಂದ್ರಿಯಗಳನ್ನು, ವೈರೆಂಬ ಮುಖ್ಯಾದಿಗಳೇ ಅಂತಃಕರಣ ಚತುಷ್ಟಯವನ್ನು ಪ್ರೇರಣೆ ಮಾಡ್ತಾವೆ. ಇಲ್ಲಿ ಒಟ್ಟು ವಾಯು ಅಂದಾಗ ವಾಯುವಿನಲ್ಲಿ 15 ಪ್ರಕಾರ ಮಾಡ್ಯಾರ, 15 ಪ್ರಕಾರ ವಾಯುಗಳು. ಹಾಗಾಗಿ ಇವುಗಳಿಗೆ 5 ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಮುಖ್ಯವಾಯು ಅಂತಾರೆ. ಇವು ಮುಖ್ಯವಾದ ವಾಯು. ಈ ಕೂರ್ಮ, ಕುಕುರ, ದೇವದತ್ತ, ಧನಂಜಯ, ವೈರಂಬ ಅಂತಕ್ಕಂಥ ಇನ್ನೂ ಹಲವು ವಾಯುಗಳವಲ್ಲ, ಇವು ಉಪವಾಯುಗಳು. ಈ ಮೂಲ ವಾಯು ಯಾವುದು ಇದಕ್ಕಂದರೆ ಪ್ರಾಣವಾಯುವೇ ಮೂಲ. ಈ ಮೂಲವಾಯು ಏನಾಗ್ತದಂದರೆ ಉಪಾದಿಯಿಂದ ಇಲ್ಲಿಂದ ಇಲ್ಲಿಗೆ ಹೋಗಿ ಇಲ್ಲಿಂದ ತಗೊಂಡು ಹೋಗೋ ಬೇರೆ ವಾಯು, ಪ್ರಾಣವಾಯುವಿನ ಭಾಗವನ್ನು ಕೆಳಗೆ ತಗೊಂಡು ಹೋಗೋ ಬೇರೆ, ಅವು ಉಪವಾಯುಗಳಂತಾರವು. ಅವು ದೇಹದ ತುಂಬ ಸಂಚಾರ ಮಾಡಿ
ಪ್ರತಿಯೊಂದು ನಾಡಿಯಲ್ಲಿ ರಕ್ತ ಅನ್ನದ ರಸವನ್ನು ಹೋಗಿ ಮುಟ್ಟಿಸುವುದು ಅದ್ರ ಕೆಲಸ. ಅವುಗಳಲ್ಲಿ ವ್ಯತ್ಯಾಸ ಆಯಿತು ಅಂದರೆ ಒಂದು ಕಡೆ ಹೆಂಗಾಗ್ತದಂದರೆ ಯುದ್ಧ ನಡೆದ ಪ್ರಸಂಗದಲ್ಲಿ ಸೈನಿಕರಿಗೆ ಆಹಾರವನ್ನು ಪೂರೈಕೆ ಮಾಡ್ತಾರೆ. ಎಲ್ಲಿ? ವಿಮಾನದಲ್ಲಿ, ಹೆಲಿಕಾಪ್ಟರ್ದಲ್ಲಿ. ಎಲ್ಲರಿಗೂ ಸಿಗ್ತಾವ. ನಾವು ಎಲ್ಲೆಲ್ಲಿ ಜನ ಸಿಕ್ಕು ಸಿಗಲಾರ್ದವ್ರಿಗೆ ಇಲ್ಲೇ ಇಲ್ಲ. ಸಿಕ್ಕವರು ಆರಾಮ್ ಊಟ ಮಾಡಿ ಆರಾಮಾರ, ಸಿಗಲಾರ್ದವನು ಅಳಕತ್ತಾನೆ. ಈ ರಕ್ತ ಸಂಚಾರ ಅನ್ನದ ರಸ ಆದರೂ ಕೂಡ ದೇಹದ ಎಲ್ಲರಿಗೂ ಸಿಕ್ಕಿದ್ರೆ ಎಲ್ಲರೂ ಆರಾಮಿರ್ತಿದ್ರು. ಕೆಲವು ಕಡೆ ಸಿಗಲ್ಲ ಅಂದರೆ ನಮ್ಗೆ ಹೆಂಗಾಗ್ಯದ ಹಂಗಾತದ ನೋಡಿ. ಯಾಕಂದ್ರೆ ಅಲ್ಲಿ ಅನ್ನದ ರಸ ರಕ್ತ ಅನ್ನುವಂಥದ್ದು ಸರಿಯಾಗಿ ಸರಬರಾಜು ಆಗ್ತಿಲ್ಲ. ಆಗದಿದ್ದದಕ್ಕೆ ಅವು ದುಃಖವನ್ನಂತ ಅಳ್ತಾವ, ಎಕಡೆ ಹೋಗ್ತದ ಅವು ನಗ್ತಾವ. ನೋಡ್ರಿ ಎಷ್ಟು ಚಂದ ಮಾಡ್ಯಾರ ಅಂತ. ಪರಮಾತ್ಮನ ಇದು ಲೀಲೆ, ನಮ್ಮದಲ್ಲ. ಹೀಗೆ ಬಳಿಕ ಉದ್ಗಾರ, ಇದು ಬಹಳ ಉಪವಾಯುವನ್ನು ಕೂಡ ಬಹಳ ಕೆಲಸ ಮಾಡ್ತಾವವು. ನಮ್ಮ ದೇಹದಲ್ಲಿ ಊಟ ಮಾಡುವಂಥ ಸಂದರ್ಭದಲ್ಲಿ ಅನ್ನನಾಳದಲ್ಲಿ ಅಚಾನಕ್ ವ್ಯತ್ಯಾಸ ಆಯಿತು. ಅಲ್ಲೇನ ಕಸರು ಕುಂತು ಅಥವಾ ಇನ್ನೊಂದು ಕಲ್ಮಶವೈತು, ಅದು ಅನ್ನ ನಾಳದಲ್ಲಿ ಸರಿಯಾಗಿ ಸರಬರಾಜು ಆಗದೇ ಇದ್ದ ಕಾರಣದ ಅಲ್ಲಿ ಡಾಕ್ಟ್ರು ಹೋಗಿ ಏನನ್ನು ಮಾಡಕ್ಕೆ ಬರ್ತದೆ? ಇಲ್ಲ. ಆವಾಗ ಅಲ್ಲಿರುವಂಥ ವಾಯು ಏನು ಮಾಡ್ತದಂದರೆ ಆ ಕಂಠಸ್ಥಾನಲ್ಲಿ ಬಂದು ಅಲ್ಲಿ ಇದ್ದಂಥ ಏನು ಅಡಚಣೆ ಅದ ಅದನ್ನು ಹೊಡೆದು ಕಡೆಗೆ ಮಾಡಿಬಿಡ್ತದೆ. ಕಡೆಗಾದಾಗ ಮತ್ತೆ ಆರಾಮಾಗಿ ಡೇಗ್ ಬಂತು ನೋಡಪ್ಪ, ಈಗ ಆರಾಮಾಯ್ತು. ಹೊಟ್ಟೆ ಉಬ್ಬಿದಂಗೆ ಆದಾಗ ಡೇಗ್ ಬಂದಾಗನೇ ಆರಾಮಾಗ್ತದ. ಆ ಡೇಗೆ ಬರಲ್ಲ ಅಂದರೆ ಹೊಟ್ಟೆ ಕೊಯ್ಕೊಳ್ಳಂಗೆ ಆಗ್ತದ, ಅಷ್ಟು ತ್ರಾಸ ಆಗುತ್ತಿಲ್ಲ. ಆ ಡೇಗು ಉದ್ಗಾರಗಳು ಬಂದು ಏನು ಮಾಡ್ತಾವಂದರೆ ಚೇಷ್ಟೆಯನ್ನು ಮಾಡಿ ಅಂತಃಕರಣ ಚತುಷ್ಟಯ ಮತ್ತು ಮನಸ್ಸ ಬುದ್ಧಿ ಚಿತ್ತ ಅಹಂಕಾರವನ್ನು ಮಾಡಿ ಶರೀರದಲ್ಲಿ ಅನಂತ ರೀತಿ ಶಬ್ದವನ್ನು ಮಾಡ್ತಾವೆ. ಮತ್ತೆ ವಾಯುವಿಗೆ ಅದರ ಪಂಚೀಕರಣದಲ್ಲಿ ಆಕಾಶದ ಶಬ್ದ ಗುಣ ಆದಿಲ್ಲ, ಅದಕ್ಕೆ ಅಲ್ಲಿ ಶಬ್ದನ ಬರ್ತಾವೆ. ವಾಯುವಿನಲ್ಲಿ ಶಬ್ದ ಹೆಂಗೆ ಬರ್ತದೆ ಅಂದರೆ ನೀವು ಡೇಗಿದಾಗ ನಿಮಗೆ ಅನುಭವ ಬರುತ್ತಲ್ಲ, ಡೇಗ ಬಂದಾಗ ಶಬ್ದ ಬರ್ತಾವಿಲ್ಲ. ಪಂಚೀಕರಣದ ಅನುಭವ ಇಲ್ಲೇ ಆಯ್ತಲ್ಲ. ಅಂದರೆ ವಾಯುವಿನಲ್ಲಿ ಅದಕ್ಕೆ ಸ್ಪರ್ಶ ಗುಣದ ಜೊತೆಗೆ ಸ್ಪರ್ಶ ಧರ್ಮದ ಜೊತೆಗೆ ಶಬ್ದ ಧರ್ಮ ಶಬ್ದದ ಗುಣ ಕೂಡ ಅದರಲ್ಲಿ ಆದಂತ ಅರ್ಥ. ಹಾಗೆ ಈ ಶರೀರ ಮತ್ತೆ ಪೃಥ್ವಿಯ ಕಾರ್ಯವಾದ ಘಟದಂತೆ ಭೌತಿಕವಾಗಿದೆ. ಇದು ಭೌತಿಕ ಶರೀರ. ಪೃಥ್ವಿ ಭೌತಿಕ ಅಲ್ಲ, ಈ ಜಗತ್ತು. ಘಟವು ದೃಶ್ಯ ಜಡ ಅನಿತ್ಯ ಆಗೋದಿಲ್ಲ. ಘಟ ಅಂದರೆ ಕೊಡ ನಿಮಗೆ ಕಾಣ್ತದಿಲ್ಲ, ಕುಂಬಾರ ಕಾಣ್ತದಿಲ್ಲ. ಯಾಕೆ ಕಾಣ್ತದ? ಅದಕ್ಕೆ ಆಕಾರ ಅದ ಕಾಣ್ತದೆ. ದೃಶ್ಯವಾಗಿ ಏನೇನು ಕಾಣಬೇಕಾದ್ರೆ ಅದಕ್ಕೆ ಆಕಾರ ಇರಬೇಕು. ಬೈಲಿನಲ್ಲಿ ಏನೇನು ನೋಡೋದ್ರೆ ಏನು ನೋಡ್ತೀವಿ ನೀವು? ಏನು ಕಾಣ್ತದೆ ಬೈಲಿನಲ್ಲಿ? ಬೈಲೇ ಕಾಣ್ತದೆ. ಆದರೆ ಅಂಥ ಬೈಲಿನಲ್ಲಿ ಒಂದು ಯಾವುದೋ ಒಂದು ವಸ್ತುವನ್ನು ನೋಡಿದಾಗ ಆ ಬೈಲಿನಲ್ಲಿ ಒಂದು ವಸ್ತು ಕಾಣ್ತದೆ. ಅದರಂತೆ ಇದು ಘಟವು ದೃಶ್ಯವು ಮತ್ತು ಜಡ ಅದ. ಕೊಡಕೇನದ? ಆಕಾರ ಅದ. ಅದು ಮಂದಿ ನೋಡಿದರೆ ಕಾಣ್ತದೆ ಮತ್ತು ಅದು ಜಡ ಅದ. ಜಡ ಅಂದ್ರೆ ಏನು? ತನ್ನ ಜ್ಞಾನ ಇಲ್ಲ, ಪರರ ಜ್ಞಾನ ಇಲ್ಲ. ಕೊಡಕ ತನ್ನ ಜ್ಞಾನ ಆದೇನು? ಮತ್ತು ಇನ್ನೊಬ್ರು ಖರೀದಿ ಮಾಡಕ್ಕೆ ಬಂದಾರ, ಅವ್ರ ಜ್ಞಾನ ಆದೇನು? ಅವ್ರು ಖರೀದಿ ಮಾಡೋರು ಇರಲಿ, ತಾನಿರಲಿ, ತನ್ನ ಮಾಡಿದವನ ಜ್ಞಾನ ಆದ್ರೆ ಅದೇನು? ಕುಂಬಾರ ಜ್ಞಾನ ಇಲ್ಲ. ಕುಂಬಾರ ಇಲ್ಲ, ಹುಟ್ಟಿಲ್ಲ. ಮಾಡಿದವನ ಜ್ಞಾನ ಕೊಡೋಕ್ಕಿಲ್ಲ. ಅದರಂತೆ ಆತ್ಮನಿಂದ ಆತ್ಮ ಮಾಡಿದ ಜಗತ್ತಿಂದ ಆತ್ಮನಿಂದ ಹುಟ್ಟ್ಯದ, ಮಾಡಿದ ಆತ್ಮನನ್ನ ಗುರುತಿಲ್ಲದ ಜಡ ಆದಂತ.
ಜಡ ಅದಿಲ್ಲ. ಹೀಗೆ ಇದು ಈ ಮೂರು ಕಾರಣದಿಂದ ಇದು ಆತ್ಮ ಅಲ್ಲ ನೋಡು. ಆತ್ಮ ಹೆಂಗಾಗ್ತದ? ಆತ್ಮ ಅದೃಶ್ಯ ಅದ, ನಿರಾಕಾರ ಅದ, ಅದಕ್ಕೆ ಚೈತನ್ಯ ಅದ, ಚೇತನ ಅದಲ್ಲ. ಅದಕ್ಕೆ ಅಂದಾಗ ಈ ದೇಹನೇ ಬೇರೆ ಆಯಿತು, ಇನ್ನೊಬ್ಬ ದೇಹದಾಗಿದ್ದ ನೀನು ಬೇರೆ ಇದ್ದಿಲ್ಲ ಅಂದಾಗ ನೀನಲ್ಲದ ದೇಹ ನಿಂದ ಹೆಂಗಾಗ್ತದಪ್ಪ? ನೀನು ಅಲ್ಲೇ ಅಲ್ಲಲ್ಲ. ಹಾಗಾಗಿ ಸ್ವಯಂ ಪ್ರಕಾಶನು, ಸಚ್ಚಿದಾನಂದ ರೂಪನು, ಪ್ರತ್ಯಗಾತ್ಮನು ನೀನು ಆಗಿದ್ದಿ ಅಂತ ಇಲ್ಲಿ ಕರ್ಣ ಸಮೂಹವನ್ನು ಚರಿಸುತ್ತಾ ಪರಿಪರಿಯುಳು ಶಬ್ದಂ ಗೈಯುತ್ತಾ ಮೆರೆವದು ಒಡರಳು ಇಂತಿ ಅನಿಲ ಧರ್ಮ ತೆರವುಗೊಡುವುದು ಆಕಾಶದ ಧರ್ಮ. ಇವೆಲ್ಲವನ್ನ ಕಾಣಲಾರ್ದಂಗೆ ಮುಚ್ಚಿಕೊಂಡದಲ್ಲ, ಕಾಣ್ತಾವನ್ ಇಷ್ಟೆಲ್ಲ ಒಳಗಾವಂತ ಹೇಳಿದರು. ಇಲ್ಲಂತಲ್ಲ. ಶಾಸ್ತ್ರ ಕೇಳೋದಕ್ಕಿಂತ ಮುಂಚೆ ಇಲ್ಲ ಅಂತಿದ್ವಿ, ಶಾಸ್ತ್ರ ಕೇಳಿದ ಮೇಲೆ ಆವಲ್ಲ. ಈಗ ಇದ್ರೂ ಕಾಣ್ತಾವ ನಿನಗೆ. ಯಾಕೆ ಕಾಣವಲು? ಆಕಾಶ ಧರ್ಮ ಅದಲ್ಲ, ಮುಚ್ಚವ ನಿನ್ನ ಚರ್ಮ. ಆಕಾಶದ ಧರ್ಮ. ಆಕಾಶ ಎಲ್ಲ ಕಡೆ ಆದಲ್ಲ. ಅದಕ್ಕೆ ಆಕಾಶ ಧರ್ಮ ಶರೀರದಲ್ಲಿ ಇದ್ದಾಗ ಎಲ್ಲ ಕಡೆ ಅದ. ನೀ ಎಲ್ಲಿವರೆಗೂ ಒಳಗೆ ಹೋಗ್ತಿದ್ದ ಅಲ್ಲಿವರೆಗೂ ಚರ್ಮದ ಧರ್ಮ. ಕಿವಿ ನೋಡ್ಕೊಂತ ಹೋಗ್ರಿ, ಎಲ್ಲಿವರೆಗೆ ಕಿವಿ ಕಾಣ್ತಾವ ಒಳಗವರೆಗೆ ಚರ್ಮನೇ ಅದ, ಒಳಗವರೆಗೆ ಆದಿಲ್ಲ. ಮೂಗನ ನೋಡ್ರಿ, ಹೊರಗೆ ಚರ್ಮ ಅದ ಕಾಣ್ತಾನ, ಅದು ಒಳಗನು ಚರ್ಮ ಅದ. ಯಾಕಾಯ್ತು ಹಿಂಗಂದ್ರೆ ಆಕಾಶ ಮುಚ್ಚದ, ಜಗತ್ತನ್ನು ಮುಚ್ಚಿಲ್ಲ ಆಕಾಶ. ಅದರಂಗ ದೇಹದ ಧರ್ಮ ಕರ್ಮಗಳನ್ನು ಮುಚ್ಚಿದ್ದು ಯಾವುದು? ಆಕಾಶ ಧರ್ಮ. ಹೀಗೆ ಎಲೆ ಶಿಷ್ಯನೇ, ಇಲ್ಲಿ ನಿನ್ನಲ್ಲೇ ತೋರುತ್ತಿರುವ ಆತ್ಮ ನಾನತ್ವವಾದರೂ ಉಪಾಧಿ ನಾನತ್ವದಿಂದಲೇ ತೋರುತ್ತವೆ ಹೊರತು ವಾಸ್ತವಿಕವಲ್ಲ ಎಂಬುದನ್ನು ಮುಂದಿನ ನುಡಿಯಲ್ಲಿ ಹೇಳ್ತಾರೆ. ಏನಂದರೆ, ಹಮ್ಮು ಮನುನಭ ಮರುತಾದಿಕವು ನೆಮ್ಮಿ ಧರೆಯ ನರೀತನು ಫಲವು ಅದರೊಳಗ ವಾರಿಗೆ ನಾನತ್ವ, ಅದರೊಳಗೆ ಅಲಂಘನೆಯ ನಾನತ್ವ, ಅದರೊಳಗೆ ಅನಿಲಂಗೆಯು ನಾನತ್ವ, ಅದರೊಳಗೆ ಆಕಾಶಕ್ಕೆ ನಾನತ್ವ, ಅದರೊಳಗ ಹಮ್ಮಿಗೆ ನಾನತ್ವ, ಅದರೊಳಗೆ ಆ ಮನಸ್ಸಿಗೆ ನಾನತ್ವ, ತೋರುವವು ನಿನಗೆಯು ನಾನತ್ವ, ತೋರುತ್ತ ಮಿಪ್ಪುದು ತಿಳಿಯದು ತತ್ವ, ಇಳೆಗೆ ನಾನತ್ವದ ಬಗೆಯಂತೂ ತಳೆದ ಬಹುತ್ವಂ ಪುಷಿ ನಿನಗಿಂತೂ ಅಂದ್ರೇನು? ಹಮ್ಮು ಅಂದರೆ ಅಹಂಕಾರ. ಆ ಅಹಂಕಾರನೇ ಮೂಲ ಕಾರಣ ಅಂತ ಹಿಂದೆ ಹೇಳ್ತಾ ಬಂದಾರ. ಅಹಂಕಾರವೇ ಏನಾಯಿತು? ಅಹಂಕಾರ, ಮನಸ್ಸು, ಆಕಾಶ, ಮರುತಾದಿ ಅಂದರೆ ವಾಯು, ಇವು ಧರೆ ಅಂದರೆ ಭೂಮಿಯನ್ನು ಆಶ್ರಯಿಸಿ ಈತನು ಅಂದರೆ ಈತನು ಅಲ್ಲ, ಈತನು ಪ್ರತ್ಯಕ್ಷವಾಗಿ ಕಾಣಿಸುವ ದೇಹವಾಯ್ತು ನೋಡ್ರಿ. ಪ್ರತ್ಯಕ್ಷವಾಗಿ ಕಾಣ್ತದಿಲ್ಲ ಶರೀರ, ಇದ್ರಾಗ ಏನೇ ನಾವಂತ ಎಲ್ಲ ಹೇಳ್ಯಾರಲ್ಲ. ಹಾಗಾಗಿ ಭೌತಿಕ ಶರೀರಗಳು ಪಂಚಮಹಾಭೂತಗಳು ಏಕವಾಗಿ, ಆಕಾಶನೇ ವಾಯುವಿನೇ, ಅಗ್ನಿ ಜಲವೇ, ಭೂಮಿಯೇ ಅಂದಾಗ ಈ ಅನೇಕ ಪ್ರಕಾರ ಆದ ನೋಡ್ರಿ ಭೌತಿಕವಾದ ದೇಹಗಳು. ಈ 5 ಭೂತಗಳಿಂದ ಬರೇ ಮಾನವರಾಗಿದ್ದರೆ ಬರೇ ಮಾನವರು ಹುಟ್ಟಬೇಕಾಗಿತ್ತು. ಈ 5 ಭೂತಗಳು ಒಂದೇ ಪ್ರಕಾರದ ರಕ್ಕಸರಾದರೆ ಎಲ್ಲರೂ ರಕ್ಕಸರಾಗಿ ಹುಟ್ಟಬೇಕಾಗಿತ್ತು. ಈ 5 ಭೂತಗಳೇ ಕಾರಣ ಅಂದರೆ ದೇವತೆಗಳಾದವರು ದೇವತೆಗಳಾಗಬೇಕಾಗಿತ್ತು. ಆದರೆ ಜಗತ್ತಿನ ಈ ಉದ್ಬೀಜ ಅಂತಕ್ಕಂಥ ಏನು ಜರಾಯುಜ ಚೀಲದಲ್ಲಿ ಹುಟ್ಟಿದವರಲ್ಲೇ ಅನೇಕ ಪ್ರಕಾರಗಳಿಲ್ಲ. ಮತ್ತು ಅಂಡಜ, ಪಿಂಡಜ, ಶ್ವೇದಜಲ್ಲಿ ಮತ್ತು ಅನೇಕ ಪ್ರಕಾರ.
ಯಾಕಾದವು ಅಂದರೆ ಉಪಾಧಿಗಳು ಅನೇಕವಾಗಿರುವುದರಿಂದ ನೀನು ಏಕವಾದ ಸತ್ತು ಚಿತ್ತು ನಿತ್ಯ ಆನಂದ ಪರಮಾತ್ಮ ನೀನಿದ್ದಿ. ನೀವು ಒಬ್ಬನೇ ಇದ್ದಿಲ್ಲ. ನಿನ್ನಿಂದ ಅನೇಕ ಆಗ್ಯವಿಲ್ಲ. ನೀನು ಒಬ್ಬನಿಂದ ಅನೇಕ ಹಂಗಾಯ್ತು. ಒಬ್ಬನೇ ಅನೇಕ ಹೆಂಗಾಗ್ತದ? ಅವನು ಹಲವಾರು ಇರಬೇಕಲ್ಲ, ಹೌದಿಲ್ಲ? ಆದರೆ ಇಲ್ಲಿ ಹೇಳ್ತಾರ, ಹೇ ಶಿಷ್ಯನೇ, ಏಕಂ ಏವಂ ಅದ್ವಿತೀಯ ಪರಬ್ರಹ್ಮನ ಒಬ್ಬನೇ, ಅವನು ಉಪಾಧಿಗಳಿಂದ ಅನೇಕವಾಗಿ. ಅದು ಹೇಗೆ ಅಂದರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು. ಆಕಾಶದೊಳಿರುವ ಚಂದ್ರನೊಬ್ಬನೇ ಜಲ ತುಂಬಿದ ಕುಂಭದೊಳು ಕುಂಬಿಸಿ ಅನೇಕ ಚಂದ್ರಮರು ತೋರಿದಂತೆ. ಒಂದೇ ಮಾತದಕ್ಕೆ. ಆಕಾಶದ ಒಬ್ಬ ಸೂರ್ಯ, ಚಂದ್ರ ಬಿಡೋಣ, ಚಂದ್ರನ ಬೆಳದಿಂಗಿನಲ್ಲಿ ಆಗ್ತದ. ನಾವು ಹಗಲತ್ತು ನೋಡ್ಬೇಕಾದ್ರೆ 1,000 ಕೊಡಗಳು ಇಟ್ಟಿವಿ. 1000 ಕೊಡದ ಒಳಗೆ ಜಲವನ್ನು ತುಂಬಿವಿ. ಆ ನೀರು ತುಂಬಿದ ಕೊಡದಲ್ಲಿ ಸೂರ್ಯ ಉದಯ ಆದ ನಂತರ ಕೆಳಮುಖವಾಗಿ ನೋಡ್ರಿ ಕೊಡದಾಗ 1000 ಕೊಡದಲ್ಲಿ 1000 ಸೂರ್ಯರಾರ ಕಾಣ್ತಾರಿಲ್ಲ. ಒಂದೊಂದು ಕೊಡದಾಗ ಒಬ್ಬೊಬ್ಬ ಸೂರ್ಯ. 1000 ಮಂದಿ ಸೂರ್ಯ ಯಾರೇನು? ಒಬ್ಬನೇ ಸೂರ್ಯ. ಅವನು ಎಲ್ಲನ? ಆಕಾಶದಲ್ಲಿ ಸೂರ್ಯನ. ಕೊಡಗಳೆಲ್ಲಿಟ್ರಿ? ಭೂಮಿ ಮೇಲೆ. ಆ ಕೊಡದಲ್ಲಿ ನೀರು ಇರುವ ಕಾರಣ ನೀರಿನಲ್ಲಿ ಆ ಒಂದು ಸೂರ್ಯನ ಪ್ರತಿಬಿಂಬ ಬಿದ್ದು ಒಬ್ಬ ಚಂದ್ರನೇ 1000 ಚಂದ್ರ, ಒಬ್ಬ ಸೂರ್ಯನೇ 1000 ಸೂರ್ಯ ಅಂತ ಕಾಣ್ತಾರೆ. ಒಬ್ಬ ಸೂರ್ಯ 1000 ಹೆಂಗಾದ? ಇಲ್ಲಿ ಅದೇ ಕೇಳ್ತಾರೆ, ಒಬ್ಬನು 1000 ಹೆಂಗಾದ? ಒಬ್ಬನು 1000 ಆಗಿಲ್ಲ, ಒಬ್ಬನೇ ಅನ. ಉಪಾಧಿ ಮೂಲಕ 1000 ಕಂಡಂಗೆ ಆತದ. 1000 ಕಂಡಂಗ. ಉಪಾಧಿಯಾದ ಒಂದು 10 ಕೊಡ 100 ಹೊಡೆದು ಅಂದರೆ 900 ಉಳ್ಕೊಂಡು. ಇಲ್ಲಿ 900 ಕೊಡ ಅವ. ಮೊದಲು 1000 ಕೊಡ ಇದ್ದು 1000 ಸೂರ್ಯ ಕಂಡ್ರು. ಈಗ 900 ಕೊಡ ಅವ. 900 ಸೂರ್ಯ ಯಾರ? ಇನ್ನು 100 ಮಂದಿ ಸೂರ್ಯ ಯಾಕಡೆ ಹೋದ್ರು? ಎಲ್ಲಿಗೆ ಹೋದ್ರು? ಅವರು ತನ್ನ ಮೂಲ ಬಿಂಬದಲ್ಲಿ ಲಯ ಆಗೋದು. ಕೊಡ ನೀರು ಚೆಲ್ಲಿ ಬಿಟ್ರೆ ಆಯಿತು. ಅಲ್ಲಿ ತೋರಿದ ಸೂರ್ಯ ಚಂದ್ರ ಎಲ್ಲಿಗೆ ಹೋದ್ರು? ತಮ್ಮ ಮೂಲದಲ್ಲಿ ಐಕ್ಯ ಆದ್ರಂತ, ಮೂಲದಲ್ಲಿ ಸೇರಿಬಿಟ್ರು. ಅದರಂತೆ ಇಲ್ಲಿ ಕೂಡ ಹೇಗೆ ಅನೇಕವಾಗಿ ಕಾಣಿಸುವಂತೆ ಕಂಡರೂ ಕೂಡ ನೀನು ಒಬ್ಬಾತನಿದ್ದಿ. ಕೊಡದಲ್ಲಿ ನೋಡೋದಕ್ಕಿಂತ ಮುಂಚೆ ಒಬ್ಬನೇ ಸೂರ್ಯನ. ಕೊಡದಲ್ಲಿ ಕೆಳಮುಖವಾಗಿ ನೋಡ್ರಿ, ಅಲ್ಲಿ 1000 ಸೂರ್ಯರಾದ. ಆವಾಗ ಅದನ್ನು ಒಬ್ಬನೇನಿಲ್ಲ. ಮೇಲ್ಮುಖವಾಗಿ ನೋಡು, ಆಕಾಶದ ಒಬ್ಬನೇ ಸೂರ್ಯನ. ಇಲ್ಲಿ ಹೆಂಗೆ ಕಂಡ್ರಿ ಅಂದರೆ ಉಪಾಧಿ ಮೂಲಕ. ಹೀಗೆ ಸ್ವಗತ ಸಜಾತಿ ವಿಜಾತಿ ಭೇದ ಶೂನ್ಯವಾದ ಆತ್ಮನಲ್ಲಿ ಸ್ವಗತ ಭೇದ ಇಲ್ಲ, ಸ್ವಜಾತಿ ಭೇದ ಇಲ್ಲ, ವಿಜಾತಿ ಭೇದ ಇಲ್ಲ. ಇಂಥ ಭೇದ ಇಲ್ಲದಂಥ ಆತ್ಮನಲ್ಲಿ ಅಕಸ್ಮಾತಾಗಿ ಭೇದ ತೋರಿತು ನೋಡ್ರಿ. ಅಕಸ್ಮಾತ್ ಅಂದರು ಎಂದು ಶಿಷ್ಯನು ಕೇಳಿದ ಕೂಡಲೇ ಗುರುಗಳು ಹೇಳ್ತಾರೆ, ನಾನಾತ್ವದ ಪರಂಪರೆಯನ್ನು ಹೇಳಬೇಕಾಯ್ತು. ನಾನಾತ್ವದ ಪರಂಪರೆ ಹೇಳಬೇಕಾಯ್ತು. ಅದಕ್ಕೆ ಮನಸ್ಸು, ಅಹಂಕಾರ, ಪಂಚಭೂತಗಳು ಕೂಡಿಕೊಂಡು ಈ ಅನೇಕ ಪ್ರಕಾರ ಶರೀರಗಳಾಗ್ಯಾವ. ಮಣ್ಣೆತ್ತಿನ ಅಮಾವಾಸ್ಯೆಯಲ್ಲಿ ಒಂದೇ ಮಣ್ಣನ್ನು ಒಂದೇ ನೀರಿನಿಂದ ಕಲಸಿ ತರ್ತೀವಿ. ಕಲಸಿ ಅದೇ ಮಣ್ಣಿನಾಗ 2 ಬಸವಣ್ಣನ ಮಾಡ್ತೀವಿ, ಒಂದು ಗ್ವಾಲ್ಯ ಮಾಡ್ತೀವಿ, ಒಂದು ಇಲಿ ಮಾಡ್ತೀವಿ. ಇಲಿ ಮಾಡೋದಕ್ಕೆ ಬೇರೆ ಮಣ್ಣು, ಬಸವಣ್ಣ ಮಾಡೋಕ್ಕೆ, ಗ್ವಾಲ್ಯ ಮಾಡೋಕ್ಕೆ ಬೇರೆ ಬೇರೆ ಮಣ್ಣನ್ನು. ಒಂದೇ ಮಣ್ಣಿನಿಂದ ಕೋಡು ಮಾಡಿದ್ದು ಅದೇ ಮಣ್ಣು, ಬಾಯಿ ಮಾಡಿದ್ದು ಅದೇ ಮಣ್ಣು, ಕಾಲು, ಹೊಟ್ಟೆ, ಬಾಲ ಎಲ್ಲ ಅದೇ ಒಂದೇ ಮಣ್ಣಲ್ಲ.
ಅದರಂತೆ ನಿನ್ನಲ್ಲಿ ಭೇದರಹಿತವಾಗಿರತಕ್ಕಂಥ ಪರಿಪೂರ್ಣವಾದ ಸಚ್ಚಿದಾನಂದ ಸ್ವರೂಪನಲ್ಲಿ ಇವೆಲ್ಲ ತತ್ವಗಳಿಂದ ಈ ಪ್ರಕಾರ ಉಕ್ತ ಯಾವ ಜೀವಿಗಳಿಗೆ ಭೂತಗಳಿಗೆ ನಾನತ್ವ ಬಂದಂತೆ ಅಷ್ಟೇ. ಸಕಲ ಭೂತಗಳ ಉತ್ಪತ್ತಿಗೆ ಮೂಲ ಕಾರಣವಾದರೂ ನಿನಗಾದರೂ ನಾನತ್ವ ಬಂದಿದೆ ಎಂದು. ನಿನಗೆ ಏಕವಾಗಿರ್ತಕ್ಕಂಥ ಮಣ್ಣಿಗೆ ಇಲಿ ಗ್ವಾದಲಿ ಬಸವಣ್ಣ ಅಂತ ಬಂತಿಲ್ಲ ನಾನಾ ಪ್ರಕಾರ. ಆದರೆ ಬಂದರೂ ಕೂಡ ವಿಚಾರ ಮಾಡಿ ನೋಡಿದ್ರೆ ನಿನಗೆ ಆದೇನು ಗ್ವಾದ್ಲ್ಯಾಗ ಮಣ್ಣಾದ, ಇಲಿಯಾಗ ಮಣ್ಣಾದ, ಬಸವಣ್ಣಾಗ ಮಣ್ಣ ಒಂದೇ ಅದಲ್ಲ. ಅಂದರೆ ಏಕದಲ್ಲಿ ಅನೇಕವಾಗಿ ತೋರ್ತವ. ಅನೇಕಕ್ಕೆ ಮಿಥ್ಯತ್ವ ಅದ, ಏಕಕ್ಕೆ ಸತ್ಯತ್ವ ಅದ. ಅಲ್ಲಿ ಮಣ್ಣು ಸತ್ಯ ಆದಿಲ್ಲ, ಗ್ವಾದಲಿಗೆ ಇಲಿಗೆ ಬಸವಣ್ಣಗೆ ಮಿಥ್ಯತ್ವ ಆದಿಲ್ಲ, ನಾಶ ಆಗ್ತಾವ. ಅದು ಮಣ್ಣು ನಾಶ ಆಗಲದು ಹಂಗೆ ಇರ್ತದ. ಹೀಗೆ ವಿಚಾರ ಮಾಡಿ ನೋಡಿದರೆ ಭೂಮಿಗೆ ಕೂಡ ಅನೇಕ ತತ್ವ ಹೇಗೆ ಮಿಥ್ಯೆ ಆಗಿರ್ಬೋದು ಹಾಗೆ ನಿನಗಾದರೂ ಮಿಥ್ಯೆ. ನಮಗೆ ಯಾವ ಇವೆಲ್ಲ ಸಂಬಂಧ ಇಲ್ಲ. ಅಂದರೆ ಸಂಬಂಧ ಆದದ್ದು ಎದರಿಂದ ಅಂದರೆ ಉಪಾಧಿಯ ಕಲ್ಪಿತವಾದ್ದರಿಂದ. ಉಪಾಧಿಗಳು ಕಲ್ಪಿತ. ಬಸವಣ್ಣ ಕಲ್ಪನೆಯಲ್ಲಿ, ಗ್ವಾದಲಿ ಕಲ್ಪನೆಯಲ್ಲಿ, ಇಲಿ ಕಲ್ಪನೆಯಲ್ಲಿ, ಗಣಪತಿ ಕಲ್ಪನೆಯಲ್ಲಿ ಎಲ್ಲ ಮಣ್ಣಿಂದಾಗಿವಿಲ್ಲ. ಅವನ ಆಕಾರ ಎಲ್ಲ ಕಟ್ ಮಾಡ್ರೆ ಕೆಟ್ಟು ಹೋದರೆ ಮಣ್ಣೊಂದು ಉಳಿತಿಲ್ಲ ಅಲ್ಲಿ. ಅಂದ್ರೆ ಏನಾಯ್ತ, ಮಣ್ಣು ಸತ್ಯ ಆಯಿತು, ಮಣ್ಣಿನಲ್ಲಿ ಉತ್ಪತ್ತಿಯಾದ ಆಕಾರಗಳು ಮಿಥ್ಯ ಅದು ನೋಡ್ರಿ. ಅದಕ್ಕೆ ಸಚ್ಚಿದಾನಂದ ಸ್ವರೂಪನಾದ ನೀನು ಸತ್ಯವಾಗಿದ್ದಿ. ನಿನ್ನಲ್ಲಿ ಉಪಾದಿಯಿಂದ ತೋರ್ತಕ್ಕಂಥ ಎಲ್ಲವೂ ಮಿಥ್ಯ. ಹಾಗೆಯೇ ಇದು ಯಥಾರ್ಥವಾದದ್ದಲ್ಲ. ವಿಚಾರ ಮಾಡಿ ನೋಡಿದರೆ ಯಥಾರ್ಥ ಅಲ್ಲ. ಅದ್ರಾಗ ಮಣ್ಣಾದ, ಇದ್ರಾಗ ಮಣ್ಣಾದ ನಡೆ ಅಂದ್ಬಿಡ್ತಾರೆ ಅವರು. ಎಲ್ಲರೇ ಬಸವಣ್ಣ ತಂದು ಗ್ವಾದಲಿ ತಂದಿಲ್ಲ ಅಂತ ಜಗಳ ಆಡ್ತಾರೆ. ಗ್ವಾದಲಿ ತಂದೆ ಬಸವಣ್ಣ ತಂದು ಇಲಿ ತಂದಿಲ್ಲ ಅಂತ ಮತ್ತೆ ನ್ಯಾಯ ಮಾಡ್ತಾರೆ. ಯಾಕಂದರೆ ಆಕಾರದ ಜ್ಞಾನ ಅದ ಅವರಿಗೆ, ಕಲ್ಪಿತ ವಸ್ತುವಿನ ಜ್ಞಾನ ಅದ. ಅದಕ್ಕೆ ಆಧಾರಭೂತವಾದ ಮಣ್ಣಿನ ಜ್ಞಾನ ಇಲ್ಲ ಅಂತ ಅರ್ಥ ಮಾಡಬೇಕು ಅಂತ ಹೇಳಿದರು. ಇಲ್ಲಿಗೆ ಸಮಯ ಆಗ್ಯದ. ನಾಳೆ ದಿನ ಪುನಃ ಮಂಗಲ ಗೀತೆ ಆದ ನಂತರ ಇವತ್ತಿನ ಶಾಸ್ತ್ರದ ವಾಕ್ಪುಷ್ಪಗಳನ್ನು ಗುರುಪಾದಕ್ಕೆ ಸಮರ್ಪಿಸಿ ನಾವು ನೀವು ಧನ್ಯರಾಗೋಣ ಅನ್ನುವ ಮಾತನ್ನು ಹೇಳ್ತಾ, ಮತ್ತು ಈಗಾಗಲೇ ಪತ್ರಿಕೆ, ಕೇಮಲಾಪುರ ಪತ್ರಿಕೆಯ ವಿಶೇಷವಾದ ಸೂಚನೆ ತಮ್ಮೆಲ್ಲರಿಗೂ ಗೊತ್ತಿದ್ದು, ತಾವು ಆ ಕಡೆ ಬರುವ ವಿಚಾರ ಇದ್ದವರು ಮುಂಚಿತವಾಗಿಯೇ ಇಂದು ನಾಳೆ ಎನ್ನದೀಗಳೇ ಪೇಳಲೆ ಮುಣಿಜ ತನುವೇನು ಶಾಶ್ವತವೆನ್ನಂಗೆ ಇನ್ನು ಭಾಳ ದಿನ ಅದನ್ನು ನೋಡೋ ಮನದ್ರಾಗ ನಾಳೆ ನಡೆದ ಬಂದ ಬಿಡ್ತದೆ. ಆ ಕಾರಣಕ್ಕಾಗಿ ತಾವೆಲ್ಲರೂ ವಿಚಾರ ಮಾಡಿ ಗದ್ಲಿಗೆ ಬೀಳಬಾರ್ದು ಅಂತ. ಹೋಗೋ ಪ್ರಸಂಗ ಬಂದಾಗ ಬಲ್ಲಾರ್ದವ್ರು ಬರ್ತೀವಿ ಅನ್ನಬೇಕು, ಬರೋರು ಆಗೋದಿಲ್ಲ ಅನ್ನಬೇಕು. ಇವೆಲ್ಲ ಸಮಸ್ಯೆಗೆ ಕಾರಣ ಮಾಡಿಕೊಂಡು ಕಷ್ಟಕ್ಕೆ ಕಾರಣ ಆಗಲಾರ್ದಂಗೆ ಸಮಯ ಆದ ತಾವೆಲ್ಲರೂ ಕೂಡಿಕೊಂಡು ಒಬ್ಬರಿಗೊಬ್ಬರು ವಿಚಾರ ಮಾಡಿಕೊಂಡು ನಿರ್ಣಯವನ್ನು ಮಾಡ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮಂಗಲವನ್ನು ಪ್ರಾರಂಭ ಮಾಡ್ರಿ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯತು ಜಗದಾಚಾರ್ಯ ವರನಿಕರಕೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಭೇದಮತ ವೃಕ್ಷಗಳ ಛೇದಿಸುತ್ತ ಶ್ರುತಿ ಪ್ರೋಕ್ತ ವಾದ ಪರಮದ್ವೈತ ಘನಮತವನು ಮೋದದಿಂ ಸ್ಥಾಪಿಸುತ್ತಲೇ ಧರೆಯನುದ್ಧರಿಸಿರ್ಪ ಆದಿ ಶ್ರೀ ಗುರು ಶಂಕರಾಚಾರ್ಯಗೆ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ. ಜಯ ಮಂಗಲಂ ನಿತ್ಯ ಶುಭ ಮಂಗಲಂ.
ಬದ್ಧ ವಿಷಯದ ಬಲೆಗೆ ಬಿದ್ದು ಒದ್ದಾಡುತ್ತೀಹ ಬದ್ಧಾತ್ಮರನ್ನು ಕಂಡು ಕರುಣದಿಂದ ಶುದ್ಧಾತ್ಮ ನೀನೆಂದು ಬುದ್ಧಿಗೇರಿಸಿ ಬಿಡದೆ ಉದ್ಧರಿಸಿದಂತ ಶ್ರೀ ಸಿದ್ಧಾರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಕಡು ದೃಶ್ಯವೇ ಒಡಲೆನಿಸುವ ಕಡು ನಿತ್ಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಮಾತಿಗೂ ಮನಸ್ಸಿಗೂ ಚಿನ್ಮಯನು ಗೋಚರಿಸಿ ಮೌನ ವ್ಯಾಖ್ಯಾನದಿಂ ಪ್ರಕಟಿತನೆಂಬಂತೆ ಮೌನಾದಿಂ ಮಾನವರ ಜನನಾದಿ ಭಯ ಬಿಡಸಿ ಘನಮುಕ್ತಿಯ ನೀವಾ ಗುರುನಾಥರೂಢಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಡ ದೃಶ್ಯ ಒಡಲೆನೆಸಿ ಹಿಡಿಸುವ ಈ ಭವ ದುಃಖ ಕಡು ನಿತ್ಯ ಬ್ರಹ್ಮ ಒಂದೇ ಸತ್ಯವೋ ನುಡಿಗೆ ಅಗೋಚರದರ ಒಡಲು ನೀನಹುದೆಂದು ಬಿಡದೆ ಬೋಧಿಸಿ ಪೊರೆದ ಜಡಿಸಿದ್ದಾಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶಿವಜೀವರಲಿ ಭೇದ ತವೆ ಪುಡುಕಲಿಲ್ಲೆಂಬ ಸುವಿವೇಕಾಳ ಒಡೆಸಿ ಶ್ರುತಿ ಮತದಲ್ಲಿ ಭವಭಯವ ಕೆಡಸುತ್ತ ಸವಿಯದಾನಂದವನು ಜವದಿತ್ತ ಶ್ರೀ ಶಂಕರಾನಂದಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪುಷಿ ಮಾಯೆ ಪುಷಿ ಜೀವ ಪುಷಿಯಾದ ಸಂಸಾರ ಬೆಸೆಗೆ ನಿನ್ನಲ್ಲಿಲ್ಲ ಎಂದೆಂದಿಗೂ ಅಸಮ ಸುಜ್ಞಾನದಿ ಮುಸಕಿದ ಜ್ಞಾನವನು ದಶಗಡಿಪ ಬಸವಂತ ದೇಶಿಕನಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಪರಮಾನಿಜ ಗುಣಯೋಗಿ ವಿರಚಿಸಿದ ವೇದಾಂತ ಸುರಸ ಸಾಹಿತ್ಯಯುತ ಷಟ್ಶಾಸ್ತ್ರಕ್ಕೆ ಪರಿಕಿಸುತ್ತ ಟೀಕೆ ತಾತ್ಪರ್ಯವನು ಬರೆದಿಳೆಯ ನರರನ್ನು ಉದ್ಧರಿಸಿರ್ಪ ಶಿವಪುತ್ರ ಸ್ವಾಮಿಗೆ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಜಯ ಮಂಗಲಂ ನಿತ್ಯ ಶುಭ ಮಂಗಲಂ ಶ್ರೀಮದ್ ಜಗದ್ಗುರು ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ಪಾದಬಿಂದು ಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ महाराज की श्री सद्गुरु शिवपुत्र स्वामी महाराज की श्री सद्गुरु बसवानंद स्वामी महाराज की श्री सद्गुरु अभिनव महाराज की सकल साधु संत महाराज की जय मंगलम जय नमः पार्वती शिव।